ಅಲ್ಲ ದೇವ್ರ ತರ ಹಿಂಗ್ ಒಂದ್ ರೌಂಡ್ ಹೋಗಿ ಬಂದ್ರೆ ಎಲ್ಲ ಎದ್ದು ಬರ್ತಾರೆ. ಒಳಗಡೆ ಲೋಟ ಗ್ಲಾಸು ಡಗ್ 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 ಅಂತ ಸೌಂಡ್ ಮಾಡ್ತಾರೆ. ಏನಕ್ಕೆ ಅಂಟಿಸ್ತೀರ ಗಾಡಿ ಇದ್ಯಾಕೋ ತಂದ್ರಿ? ಡಬಲ್ ನಂದೇ ತಂದೆ. ಸೂರಿ ಧೀರಣ್ಣ ಧೀರಣ್ಣ ಕಣದು ಧೀರಣ್ಣ ಅದು ಬಾಲಂ ಕೇಳಬೇಕಾರೆ ಹೇಳ್ತೀನಿ. ಸುಧೀರ್ಗೆ ಅದು ಅನ್ನೋದು ಧೀರಣ್ಣ. ಧೀರೇಂದ್ರ ಗೋಪಾಲ್ ಇರ್ತಾನಲ್ಲ? ಧೀರೇಂದ್ರ ಗೋಪಾಲ್ ಎಲ್ಲ ಇರ್ತಾನೆ, ಸುಧೀರ್ ಇರ್ತಾನೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೇಳೋ? 24 hours ಅಂದ್ರೆ ಇರುತ್ತಾ? ಇವತ್ ರಾತ್ರಿ 12 ಗಂಟೆಗೆ ಲೆಕ್ಕ ಹಾಕೊಂಡ್ರೆ ಅದೇ ಇವಾಗ ಆಲ್ರೆಡಿ ಇರುತ್ತೆ ಇಷ್ಟೊತ್ತಿಗೆ ನಿನ್ ಪ್ರಕಾರ. ಇವಾಗ ಆಲ್ರೆಡಿ ಓಪನ್ ಆಗಿರುತ್ತೆ. 24 hours ಅಂದ್ರೆ 24 hours ಅಂದ್ರೆ ಓಪನ್ ಆಗಿರುತ್ತೆ ನಿನ್ ಪ್ರಕಾರ. ಅಷ್ಟೇ ಹಾಕಿರೋ ಬಾಯಿಗೆ ನೋಡೋಣ. ಈಗ ನೀನ್ ಮೇಲೆ ಮಾತಾಡ್ತೀನಿ. ನಮ್ ಹೇಳಕ್ಕಾಗ ಹೋಗೋಷ್ಟು ಗ್ಯಾಸ್ ಬಸ್ಟ್ ನೀನ್ ಬಾಯಿ ಇದ್ರು ಬಾಯಿಗೆ ಎಷ್ಟು ಹೇಳಕ್ಕಾಗಲ್ಲ ಅಂತ. ಅಲ್ಲಿ ಇಡ್ಲಿ ಇರ್ಲಿ ಅಂತ ಆದ್ರೂ ನೀನ್ ಹೇಳ್ಬಿಟ್ಟಿದ್ರೆ ಚೆನ್ನಾಗಿರೋದು. ಗೆಟ್ ಖಾಲಿ ಆಗೋಗ್ಬಿಡೋದು, ಚಡ್ಡಿ ಖಾಲಿ ಆಗೋಗ್ಬಿಡೋದು. ಬೆಳಿಗ್ಗೆನೆ ನಮ್ದೇ ಬಾಡಿ ಇರುತ್ತೆ ಇರೋದಾದ್ರೆ. ಅದಕ್ಕೆ ಭಯ ಆಯ್ತಾ ಇರೋದು. ಅದೇ ಭಯ ಇರೋದು ನಮ್ಗೂನು. 12 ಗಂಟೆಗೆ ಮಾಡ್ಬಿಟ್ರೆ ಹೋಗಿ ನಾವ್ ತಿನ್ಕೊಂಡು ಹೋದ್ಮೇಲೆ ಅವ್ರಿಗೆ ನಯಾ ಪೈಸಾ ವ್ಯಾಪಾರ ಇಲ್ದಾಗಿ. ನಾನು ಹೋಗಿರೋ ಕಡೆ ಎಲ್ಲ ಒಳ್ಳೇದೇ ಆಗಿರೋದು. ಬೇರೆ ಹೌದು ಅಲ್ವಾ, ಖುಷಿಯಾಗಂತ ಇರ್ತಾರೆ. ವಂಡರ್ಲಾಗ್ ಆಯ್ತಲ್ಲ ನಾನೇನ್ ಮಾಡಿ ಖುಷಿಯಾಗಿದ್ದ ಹೋಗಿದೀವಿ. ಸಾಕು ಬನ್ನಿ ರಿವ್ಯೂ ಕೊಡ್ರಾ? ಚೆನ್ನಾಗಿಲ್ಲ, ತುಂಬಾ ಚೆನ್ನಾಗಿಲ್ಲ, ಸಖತ್ತಾಗಿಲ್ಲ. ಹಾಂ, ಸಖತ್ತಾಗಿಲ್ಲ ಅದೇ ಸಖತ್ತಾಗಿಲ್ಲ. ನಿಂದು ಇಲ್ಲಂತೂ ಬರಕ್ಕೆ ಹೋಗ್ಬೇಕು. ಹಾಂ, ಎಲ್ಲಾರ್ದು ಹಾಕೋ ಹಾಕೋಣ, ರಿವ್ಯೂ ಹಾಕೋಣ. ಅನ್ಎಕ್ಸ್ಪೆಕ್ಟೆಡ್ ಬಂದಿರೋದು. ಜೋರಾಗಿ ಮಾತಾಡು. ರಾತ್ರಿ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾತ್ರಿ ಸಿಗುತ್ತೆ ಅಂತ ಬಂದಿದ್ದು. ರಾತ್ರಿ ಸಿಗೋದು ಬೇಡ. ಇಲ್ಲಿ ಚಟ್ನಿ ಹೋಗ್ತಾ ಇದೆ, ನಾವು ಹೋಗ್ತಾ ಇದೀವಿ. ನಮ್ಮಿಂದ ಪಾಟ್ಲಾಗ ಹೋಗ್ತಾ ಇದೀವಿ. 3 ಮಸಾಲೆ 2 ಸೆಟ್ಟಾ? ಮಸಾಲೆ ಅದು ಗೀ ರೋಸ್ಟ್ ಚಟ್ನಿ ಫ್ರಿಡ್ಜ್ ಇಟ್ಕೊಂಡು ತಗೋದಾರ ಲೇಟ್ ಆಗ್ತಿದ್ದೀರ. ತುಂಬಾ ಕಂಟಿನ್ಯೂ ಇದೆ. ಇಷ್ಟೊಂದು ಸಮಸ್ಯೆ ಇರೋ ದೋಸೆಗಳನ್ನ ತಿಂತಿದ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹಸ್ತಿರ್ಬೇಕು. ಕೂಡ ಅವಶ್ಯಕತೆ ಇಲ್ಲ, ಗೊತ್ತಾಗಲ್ಲ, ಕಾಣಲ್ಲ. ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದ ಅವನಿಗೆ. ನಮ್ಗೆ ಎಕ್ಸ್ಪ್ರೆಷನ್ ನೋಡಕ್ ಇಷ್ಟ ಆಗ್ತಿಲ್ಲ. ನೋಡಿ, ಯೋಚನೆ ಮಾಡಿ, ಬರಕ್ಕಿಂತ ಮುಂಚೆ ಯೋಚನೆ ಮಾಡಿ. ಮಾಡೋ ಅವಶ್ಯಕತೆ ಇಲ್ಲ. ಬಂದ್ಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ತಿಂದು ಎದ್ದೋಗಿ. ಇಲ್ಲ ಅಂದ್ರೆ ಯೋಚನೆ ಮಾಡಿ. ಅಲ್ಲ, ಯಾವ ಹೋಟ್ಲು ಅಂತಾನೆ ನಾವ್ ಹೇಳಿದ್ದ. ಈ ಹೋಟ್ ಅಷ್ಟೇ ಆಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿಯಿಂದ ಅಲ್ಲೊಂದು ಬೋರ್ಡ್ ಹಾಕ್ಬೇಕಲ್ಲ ಆಚೆ ಹೈವೇಲಿ, ಪ್ಲೀಸ್ ಡೋಂಟ್ ಕಮ್ ಹಿಯರ್ ಅಂತ. ಬರೋರು ಇಲ್ಲಿ ಬಂದು ನಮ್ಮ ಹೆಸರು ಹೇಳಿದ್ರೆ ಏನು ಕೊಡಲ್ಲ, ದುಡ್ಡು ಕೊಟ್ರೆ ಕೊಡ್ತಾರೆ. 300 ರೂಪಾಯಿ ಅವ್ರದ್ದು ಅಕೌಂಟ್ ಬ್ಯಾಲೆನ್ಸ್ ಇತ್ತು. ಇದು ಹೋಟ್ಲವರು ಕೂಡ
ಅದೇ ಭಾವನೆಯಲ್ಲಿ ತೆಗ್ದಿದ್ರೆ ಇಷ್ಟೊತ್ತಿಗೆ ಕೊಡೋದು ಹೆಚ್ಚು ನನ್ನ ಮಕ್ಕಳ ನಿಮ್ಗೆ ಅಂತ ದಯವಿಟ್ಟು ಹಂಗೆ ಇಟ್ಕೊಳ್ಳಿ. ಹಿಂಗೆ ಇದ್ರಿ ಟೇಸ್ಟು ತುಂಬ ಖುಷಿ ಆಗುತ್ತೆ. ಟೇಸ್ಟ್ಗಿನ್ನ ನಾವು ನಮಗೆ ಹೊಟ್ಟೆ ಹಸ್ದಾಗ ಊಟ ಸಿಗೋದು ಇಂಪಾರ್ಟೆಂಟು. ಅದನ್ನು ತಲೆಗೆ ಇಟ್ಕೊಂಡು ನೋಡಿದ್ರೆ ಇಟ್ಸ್ ಓಕೆ. ಹಲೋ ಫ್ರೆಂಡ್ಸ್, ನಾವಿವತ್ತು ಮಂಡ್ಯ ಜಿಲ್ಲೆಯ ತನ್ನೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ರಾಮಾನುಜಾಚಾರ್ಯರು 12ನೇ ಶತಮಾನದಲ್ಲಿ 14 ವರ್ಷ ಈ ಪ್ಲೇಸಲ್ಲಿ ನೆಲೆಸಿದ್ರು. ರಾಮಾನುಜಾಚಾರ್ಯ ಯಾರು ಅಂತಂದ್ರೆ ನಾವು ಮೊನ್ನೆ ಯಾವಾಗ ಮಾತಾಡ್ಬೇಕಾದ್ರೆ ಗೊತ್ತಾಗಿದ್ದು. ಅಂದರೆ ರಾಮಾನುಜಾಚಾರ್ಯ ಯಾರು ಅಂತ ನಂಗೆ ಕನ್ಫ್ಯೂಷನ್ ಇತ್ತು. ವಿಶಿಷ್ಟ ಅದ್ವೈತ ಅಂತ ಕೇಳಿದ್ದೆ, ಯಾರೋ ಹೇಳ್ಬೇಕಾದ್ರೆ ಕೇಳಿದ್ದೆ, ಅಷ್ಟೇ ನೆನಪಿದ್ದಿದ್ದು. ಬಟ್ ಏನಂತಂದರೆ ಶಂಕರಾಚಾರ್ಯರು ಬಂದ್ಬಿಟ್ಟು ಅದ್ವೈತ ಸಿದ್ಧಾಂತ ಹೇಳಿದ್ದು, ಮಧ್ವಾಚಾರ್ಯರು ಬಂದ್ಬಿಟ್ಟು ದ್ವೈತ ಸಿದ್ಧಾಂತ ಹೇಳಿದ್ದು, ವಿಶಿಷ್ಟಾದ್ವೈತ ಬಂದ್ಬಿಟ್ಟು ರಾಮಾನುಜಾಚಾರ್ಯ ಹೇಳಿದ್ದು. ಏನು ಮೂರಕ್ಕೂ ಇರೋ ಡಿಫ್ರೆನ್ಸಸ್ ಏನೇನು ಅಂತ. ಥರ್ಡ್ ಒನ್ ಈಸ್ ಕೈಂಡ್ ಆಫ್ ಫಸ್ಟ್ ಒನ್ನೇ ಬರುತ್ತೆ. ಏನಂತಂದರೆ ಅದ್ವೈತ ಬಂದ್ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಕಾನ್ಸೆಪ್ಟು. ಆಲ್ಮೋಸ್ಟ್ ಅಂದರೆ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾವೇ ಕ್ರಿಯೇಟರು, ನಾವೇ ಡೆಸ್ಟ್ರಾಯರು. ಏನೇ ಇದ್ರೂ ಆತ್ಮ ಪರಮಾತ್ಮ ಅನ್ನೋದು ಬೇರೆ ಬೇರೆ ಇಲ್ಲ, ಒಂದೇ. ಒಬ್ಬ ಮನುಷ್ಯನೊಳಗಡೆನೆ ಆತ್ಮ ಪರಮಾತ್ಮ ಅನ್ನೋದು ಎರಡು ಇರೋದು ಅಂತ ಅದ್ವೈತ ಸಿದ್ಧಾಂತ ಹೇಳೋದು. ಅಂದರೆ ಇನ್ನೊಂದು ಯಾವುದೋ ಕಾನ್ಷಿಯಸ್ನೆಸ್ ಅನ್ನೋದು ಇಲ್ಲ. ಅದು ಕಾನ್ಷಿಯಸ್ನೆಸ್ ಅನ್ಕೋತೀವಲ್ಲ, ಅದು ಒಳಗಡೆ ಇರೋದೇ ಒಂದೇ ಒಂದು ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಇಲ್ಲ, ಎಲ್ಲ ಒಬ್ರದೇ ಅಂತ. ಸೊ ದ್ವೈತ ಏನು ಹೇಳುತ್ತೆ ಅಂತಂದರೆ ಇಲ್ಲ, ಕಾನ್ಷಿಯಸ್ನೆಸ್ಸು ಮತ್ತು ಅದನ್ನು ಅಬ್ಸರ್ವ್ ಮಾಡೋದು ಎರಡಿದೆ. ಏನೋ ಅಬ್ಸರ್ವರ್ ಒಂದು ಮತ್ತು ಕಾನ್ಷಿಯಸ್ನೆಸ್ ಒಂದು ಅಂತ ಇದೆ. ವಿಶಿಷ್ಟಾದ್ವೈತ ಬಂದ್ಬಿಟ್ಟು ಏನು ಅಂತಂದರೆ 3, ಅಂದರೆ ಆತ್ಮ ಪರಮಾತ್ಮ ಎರಡೂ ಇನ್ನೊಂದರಲ್ಲಿದೆ ಅಂತ. ಇದು ಆ್ಯಕ್ಚುಲಿ ನಾನು ವಿಜ್ಞಾನ ಭೈರವಿ ತಂತ್ರ ಅದು ಯಾವುದೋ ಒಂದು ಫಸ್ಟ್ ಎಪಿಸೋಡು ಸೆಕೆಂಡ್ ಎಪಿಸೋಡಲ್ಲೂ ಅದೊಂದು ಕಾನ್ಸೆಪ್ಟ್ ಬರುತ್ತೆ. ಪರ ಅಪರ ನರ ಅಂತ ಏನೋ ಬರುತ್ತೆ. ಅಂದರೆ ಮೂರು ಸ್ಟೇಟ್ ಆಫ್ ಮೈಂಡನ್ನು ಮೂರು ಸ್ಟೇಟ್ ಆಫ್ ಮೈಂಡ ಎಕ್ಸ್ಪ್ಲೇನ್ ಮಾಡೋದು. ಅಂದರೆ ಎಷ್ಟು ಗೊತ್ತಿರುತ್ತೋ ಅಷ್ಟರಲ್ಲೇ ಮಾತಾಡೋಣ. ಅಲ್ಲಿ ನೋಡಿದ್ರೆ ರಾಮಾನುಜಾಚಾರ್ಯರದ್ದು ಕಾಣಿಸುತ್ತೆ, ಸ್ಟ್ಯಾಚ್ಯೂ ಕಾಣಿಸುತ್ತೆ, ಅವ್ರು ಕೂತಿರೋದು. ಏನಂತಂದರೆ ವಿಶಿಷ್ಟಾದ್ವೈತ ಅಂತಂದರೆ ಫಸ್ಟು ಅಂದರೆ ದ್ವೈತ ಅದ್ವೈತ ಅದೆರಡು ಮಿಕ್ಸ್ ಅಂತ ಹೇಳ್ಬೋದು. ಏನಂತ ಅದು ಬೇಸಿಕಲಿ ಬಂದ್ಬಿಟ್ಟು ಅದ್ವೈತ ಕಾನ್ಸೆಪ್ಟಲ್ಲೇ ಬರುತ್ತೆ. ಏನಂತಂದರೆ ಆತ್ಮ ಪರಮಾತ್ಮ ಅನ್ನೋದು ಮತ್ತು ಅದೆರಡು ಇನ್ನೂ ಒಂದರದು ಬ್ರಹ್ಮ ಅನ್ನೋ ಕಾನ್ಸೆಪ್ಟ್ ಒಳಗಡೆನೆ, ಅಂದರೆ ಮೂರಿರೋದು ಅಂತ ಹೇಳುತ್ತೆ. ಸೊ ಆಲ್ಮೋಸ್ಟ್ ಅದು ಅದ್ವೈತಾಗೆ ಬರುತ್ತೆ. ಏನಂತಂದರೆ ಮೂರು ಜನ ಫಿಲಾಸಫರ್ಸು ಕೂಡ ಕಾನ್ಷಿಯಸ್ ಬಗ್ಗೆ ಅವ್ರವ್ರದೇ ಥರದ್ದು ಇಂಟರ್ಪ್ರಿಟೇಷನ್ ಮಾಡಿ ವೇದಾಂತ ಸಿದ್ಧಾಂತಗಳು ಮೂರು, ಅಂದರೆ ಈಗ ಥಿಯರೀಸು, ಅಂದರೆ ಮನುಷ್ಯನ ಕಾನ್ಷಿಯಸ್ನೆಸ್ನ ನಾವು ಎಷ್ಟು ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ನಮಗೆ ಅಂದರೆ ಇವಾಗ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ನಮಗೊಂದು ಕ್ವಶನ್ ಹಾಕೋಬೇಕು ಅಂತ ಅಂತೀವಲ್ವ. ನಾವು ಕ್ವಶನ್ ಹಾಕ್ಕೊಳ್ಳೋದು ಅಂದರೆ ಏನು? ಅಲ್ಲಿ ಯಾರು ಆನ್ಸರ್ ಮಾಡ್ತಾರೆ? ನಾವು ಕ್ವಶನ್ ಹಾಕ್ಕೋತಿದ್ದೀವಿ ಅಂತಂದರೆ ಏನರ್ಥ? ಕ್ವಶನ್ ನಮಗೆ ಮಾಡ್ಕೋತಿದ್ದೀವಿ, ಬಟ್ ಆನ್ಸರ್ ಯಾರು ಕೊಟ್ಕೊಳ್ಳೋದು? ನಾವೇ ಕೊಟ್ಕೊಳ್ಳೋದು. ಆನ್ಸರ್ ಕೊಟ್ಕೊಳ್ಳೋದು ನಾವೇ, ಕ್ವಶನ್ ಮಾಡೋದು ನಾವೇ ಅಂತಂದರೆ ಅಬ್ಸರ್ವರು ಅಬ್ಸರ್ವ್ಡ್ ಎರಡು ಬರುತ್ತೆ. ಸೊ ಅದೆರಡು ಮೇಯ್ನ್ ಆತ್ಮದ್ದೇ ಒಂದು ಭಾಗ ಅಂತ ವಿಶಿಷ್ಟಾದ್ವೈತ ಹೇಳುತ್ತೆ. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೆರೆತಣ್ಣೂರು. ನನ್ನ ಹೆಸರು ಭವಿಷ್ಯ ಗೌಡ ಅಂತ. ನಾನು 9th ಸ್ಟ್ಯಾಂಡರ್ಡ್. ಸರಿಲ್ಲ ಸರ್, ವಾಕಿಗೆ ಬಂದಿದ್ದು ಸ್ಪೋರ್ಟ್ಸ್ಗೆ ಅಂತ. ಕೆರೆತಣ್ಣೂರು ಅಂತ, ಇದ್ರೊಳಗೆ ಚಿನ್ನ ದೇವಸ್ಥಾನ ಐತೆ. ಇದ್ರೊಳಗೆ
ಅಂತಾರೆ, ಚಿನ್ನದ ದೇವಸ್ಥಾನ ಅಂತಾರೆ. ಇದ್ರೊಳಗೆ ಹಾವೈತೆ, ಮೈ ಮೇಲೆ ಕಣ್ಣು ಐತೆ ಅಂತೆಲ್ಲ ಅಂತಾರೆ. ಆಮೇಲೆ ಇದು ಇಡೀ ಭಾರತದಲ್ಲಿ 3ನೇ ಪ್ಲೇಸ್ ಐತೆ ಅಡಿ ಆಳದಲ್ಲಿ. ಆಮೇಲೆ ಇಲ್ಲಿಗೆ ಒಬ್ರು ಪ್ರೇಕ್ಷಣಿಕ ಅಧಿಕಾರಿ ಬಂದು ಒಳಕ್ಕೆ ನುಗ್ಗಿ ಬಂದು ಆಳ ಕಂಡಿಡಿತೀನಿ ಅಂತ ಹೋಗಿದ್ರು. ಅವರು ಕಂಡಿಡ್ದಿರ್ಲಿಲ್ಲ, ಬರೀ ಒಂದು ಚಿನ್ನದ ನಕ್ಷೆ ಎತ್ಕ ಬಂದಿದ್ರು. ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಿರೋದು ರಾಮಾನುಜಾಚಾರ್ಯರು ಅಂತ ಅಂತಾರೆ, ಅಲ್ಲಿದ್ದಾರೆ ರಾಮಾನುಜಾಚಾರ್ಯರು. ಅವರು ಸತ್ಯ ಕಾಲದಲ್ಲಿ ಕಟ್ಟಿರೋದಿದ, ಸತ್ಯ ಕಾಲದಲ್ಲಿ ಕಟ್ಟಿರೋದಕ್ಕೆ ಈಗ ಊರಿಗೆಲ್ಲ ನೀರು ಇದಾಯ್ತೈತೆ, ಸಹಾಯ ಆಯ್ತೈತೆ. ಆ ಬೆಟ್ಟ ಪೂರ ಜೋಂಟಿಯಾಗಿತ್ತು ಅವೆಲ್ಲ ಬೆಟ್ಟ. ಆಗೆಲ್ಲ ರಾಕ್ಷಮ್ಮ ಬಂದು ಒಬ್ಬ ತಿಮ್ಮಪ್ಪರಾಯ ಅಂತಿದ್ದ, ಅವನು ಅಡ್ಡಾಡ್ಸ್ಕೊಂಡ್ ಬಂದಿತ್ತು. ರಾಕ್ಷಮ್ಮ ಅಳ್ತಾ ಇದ್ದದ್ ಕತ್ತಿಲಿ ಜಡ್ದು ಹೊಡೆದೈತಿ, ಕತ್ತರ್ಸೋಗಿತ್ತು ಬೆಟ್ಟ. ಅದು ಸಮುದ್ರಕ್ಕೆ ಸೀಳು ಹೊಟ್ಟೋಗಿತ್ತು ಸರ್. ಇಲ್ಲಿ ಅಲ್ಲ, ಆ ಕಡೆಗೆ ಸರ್. ಅವಳು ತಿಮ್ಮಪ್ಪರಾಯ ಅಡ್ಡಾಡ್ಸ್ಕೊಂಡ್ ಬಂದಿತ್ತು. ಊರಿಗೆಲ್ಲ ಎಳಿ ಮಕ್ಳು ಬಂದಿದ್ದಕ್ಕೆ ಕಿತ್ಕೊತಿದ್ಲು, ಎಲ್ಲಾರನು ಎಳಿ ಮಕ್ಳನ್ನೆಲ್ಲಾನು ತಿನ್ಕೊ ಹೊಟ್ಟೈತಿದ್ಲು. ಅದಕ್ಕೆ ರಾಕ್ಷಮ್ಮ ಬಂದು ಇಲ್ಲಿ ಬೆಟ್ಟ ಇತ್ತಲ್ಲ, ತಿಮ್ಮಪ್ಪರಾಯ ನೋಡ್ಬಿಟ್ಟು ಇವಳನ್ನ ಅಡ್ಡಾಡ್ಸ್ಕೊಂಡ್ ಬರ್ತಿದ್ಲು. ಆಗ ಮಧ್ಯಕ್ಕೆ ಅಪ್ಪ ಅಂತ ಅವಳು ಹೊಡೆದ್ಲು, ತಿಮ್ಮಪ್ಪರಾಯ ಬರ್ಬಾರ್ದು ಅಂತ. ಬೆಟ್ಟ ಕಡ್ದೋಯ್ತು ಪೂರಷ್ಟು ಅಡಿ ಬಿಟ್ಬಿಡ್ತು ಕೆಳಿಕೆ. ಆಮೇಲೆ ಅವಳು ಸುಂಕತಣ್ಣವ್ರಿಗೆ ಹೊಟ್ಟದ್ಲು. ಸುಂಕತಣ್ಣವ್ರಲ್ಲೂ ಹಂಗೆ ಮಾಡ್ತಿದ್ಲು ಅಂದ್ಬಿಟ್ಟು ಅವಳನ್ನ ಗಾಡೆ ಮಕ್ಕಳಿಗೆ ಮಕ ತಿರುಗಿಸ್ಬಿಟ್ಟು ಬೆನ್ನ ಪೂಜೆ ಮಾಡ್ತಾರೆ ಈಗಳಿಗೆ. ಇದೆಲ್ಲ ಫಸ್ಟು ಚಿಕ್ಕ ಗುಡಿಯಾಗಿತ್ತು, ಆ ರೀತಿ ಚಿಕ್ಕ ಗುಡಿಯಾಗಿತ್ತು. ಆಮೇಲೆ ಇಲ್ಲಿ ಸರ್ಕಾರದವ್ರು ಮುಂದೆ ಕಟ್ಸಿದ್ರು, ಇದನ್ನು ಹಂಗೆ ಮಾಡಿದ್ರು. ಇಲ್ಲೂ ಹಂಗೆ ಹೆಸರು ಬರ್ಸಾರು ಕೆರೆತಣ್ಣವರು. 1000 AD ರಾಮಾನುಜಾಚಾರ್ಯರು ಈ ಜಾಗಕ್ಕೆ ಏನು ತಿರುಮಲ ಸಾಗರ ಅಂತ ಹೆಸರಿಟ್ಟು ಇದು ಯಾವುದು ಲೋಕಪಾವನಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿರ್ತಾರೆ. ಚೋಳ ಡೈನಸ್ಟಿಯಿಂದ ಚೋಳ ಡೈನಸ್ಟಿ ಏನು ಅಂತಂದರೆ ಶೈವಿಸಮ್ದು ತುಂಬ ಪ್ರಭಾವ ಇರೋಂಥ ಇದದು ಏನೋ ಡೈನಸ್ಟಿ. ಸೊ ಅವ್ರ ಕಿರುಕುಳನ ತಡೆಯೋಕೆ ನೋಡು, ಚೋಳ ಡೈನೆಸ್ಟಿ ಅವರಿಂದ ಕಿರುಕುಳ ತಡೆಯೋಕ್ಕಾಗ್ದಲೆ ರಾಮಾನುಜಾಚಾರ್ಯರು ಈ ಕಡೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ಈ ಏನೋ ಹೊಯ್ಸಳ ಡೈನೆಸ್ಟಿ ಅಂಡರಲ್ಲಿ ಈ ಜಾಗನ ಇದು ಮಾಡ್ತಾರೇನೋ, ಅಣೆಕಟ್ಟನ್ನು ಕಟ್ಟಿಸ್ತಾರೆ. ಆಮೇಲೆ ಇಲ್ಲಿ ಈ ಜಾಗ ಏನಕ್ಕೆ ಫೇಮಸ್ಸು ಅಂತಂದರೆ ಇಲ್ಲಿ ಸ್ಫಟಿಕ ಶುದ್ಧ ನೀರು. ನನ್ನ ಪ್ರಕಾರ ಇಲ್ಲಿ ಮಕ್ಕಳೆಲ್ಲ ಹೇಳ್ತಾಯಿದ್ರು ಇಲ್ಲಿ ಚಿನ್ನ ಇದೆಯಂತೆ, ನೀರಲ್ಲಿ ಹಾವಿದೆಯಂತೆ ಅಂತ. ನನಗೆ ಇದು ChatGPT ನೋಡಿದಾಗ ಏನು ಗೊತ್ತಾಗಿದ್ದು ಅಂತಂದರೆ, ಇಲ್ಲಿ ಸಿಗೋ ಕ್ಲಾರಿಟಿ ಆಫ್ ದ ವಾಟರ್ಗೆ ಅದರಲ್ಲಿ ನನ್ನ ಪ್ರಕಾರ ನನಗೆ ಆ್ಯಕ್ಚುಲಿ ಫೀಲ್ ಆಯಿತು ಏನಂತಂದರೆ, ಸೂರ್ಯನ ಬೆಳಕು ಅದ್ರೊಳಗಡೆ ಬಿದ್ದಾಗ ಅಲ್ಲಿ ನೀರು ಹೊಳಿತಾ ಇತ್ತು. ಸೊ ಏನಂತಂದರೆ ಅದು ಎಷ್ಟು ಕ್ಲಿಯರ್ ಇತ್ತು ಅಂತಂದರೆ, ಅವರು ಅದು ಯಾವುದೋ ಒಂದು ನೋಡ್ತಾ ಇದ್ದೆ, ಅದೇನೋ ಹೆಸರಿಟ್ಟಿದ್ದಾರೆ ಏನಂತಂದರೆ ಏನೋ ಲೇಕ್ ಆಫ್ ಪರ್ಲ್ಸ್ ಅಂತ. ಅಂದರೆ ಅಷ್ಟು ಕ್ಲಿಯರ್ ಇತ್ತು ನೀರು. ಹೆಂಗೆ ಅಂತಂದರೆ ಅದರ ನೋಡಿದ್ರೆ ಅವ್ರ ಮುಖ ರಿಫ್ಲೆಕ್ಟ್ ಆಗ್ತಾ ಇತ್ತಂತೆ, ಅಷ್ಟು ಕ್ಲಿಯರ್ ಇದ್ದಿದ್ದಕ್ಕೆ ಲೇಕ್ ಆಫ್ ಪರ್ಲ್ಸ್ ಅಂತ ಒಬ್ಬ ನಿಜಾಮ್ ಶಾಹಿ ಕರೀತಾನೆ. ಆಮೇಲೆ ಆದಿಲ್ ಶಾಹಿಯಲ್ಲೂ ಕೂಡ ಇಲ್ಲಿಗೆ ಬಂದುಬಿಟ್ಟು ಆದಿಲ್ ಶಾ ಡೈನೆಸ್ಟಿ ಕೂಡ ಇಲ್ಲಿಗೆ ದಾಳಿ ಮಾಡಿತ್ತು ಅಂತ ಹಿಸ್ಟ್ರಿ ಹೇಳುತ್ತೆ.
ಇವತ್ತು ಏನು ಮಾಡ್ತಿದ್ದೀವಿ ಅಂತ ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ಅನ್ನಕ್ಕೆ ಇಡ್ತಾ ಇದ್ದೀವಿ. ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಎಲ್ರಿಗೂ ಗೊತ್ತಿರುತ್ತೆ. ಸೊ ಇವಾಗ 6 ಲೋಟ ಅಕ್ಕಿ ಹಾಕಿದ್ದೀನಿ. ಸೊ 12 ಲೋಟ ನೀರು ಹಾಕಬೇಕು. 1 ಲೋಟ ರೆಡಿ ಇದೆ. 1 2 3 4 5 6 7 8 9 10 11 12 ಆಲ್ಮೋಸ್ಟ್ 1.25 ಲೀಟ್ರ್ ನೀರು 2 ಲೀಟ್ರ್ ಬಾಟ್ಲಲ್ಲಿ ಖಾಲಿಯಾಗಿರೋದು. ಸೊ ಇವತ್ತು ಬಲ್ಮುರಿ ಫಾಲ್ಸ್ ಹತ್ರ ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದೀವಿ ಅಂತ ಆಮೇಲೆ ಗೊತ್ತಾಗುತ್ತೆ. ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಸ್ಟವ್ ಸಿಲಿಂಡ್ರ್ ಎಲ್ಲ ನಮ್ಮ ಮನೆಯಿಂದನೇ ತಂದಿರೋದು. ಇದು ಏನಕ್ಕೆ ಅಂತ ತೊಗೊಂಡಿದ್ದು ಅಂದರೆ ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ದೀನಿ. 3 ವೀಕ್ಸ್ ಆಯಿತು. ಸೊ ಅದ್ರದ್ದು ಒಂದು ಸೆಲೆಬ್ರೇಷನ್ ಅಥವಾ ಒಂದು ಜಸ್ಟ್ ಔಟ್ ಆಫ್ ಗ್ರ್ಯಾಟಿಟ್ಯೂಡ್ಗೆ ಏನೋ ಒಂದು ದೇವ್ರಿಗೆ ನೈವೇದ್ಯ ಥರ ಕೊಡಬೇಕು ಅಂತ ಅನಿಸಿ ಸ್ಟಾರ್ಟ್ ಮಾಡ್ತಿರೋದು. ಸೊ ಇವಾಗ ಪ್ರಸಾದ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ನಮ್ಮ ಮನೆಯಿಂದಾನೇ ಸಿಲಿಂಡರ್ ತಂದಿರೋದು, ಸ್ಟವ್ ತಂದಿರೋದು, ನಮ್ಮ ಅಣ್ಣನ ಮನೆಯಿಂದ ಸ್ಟವ್ ತಂದಿರೋದು, ಎಲ್ಲ ಅರೇಂಜ್ ಮಾಡಿದ್ದು ಕ್ಲೌಡ್ ಕಿಚನ್ಗೆ ಅಂತ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ನಾವಿವಾಗ ಬಲ್ಮುರಿ ಫಾಲ್ಸ್ ಅಲ್ಲಿ ಇದ್ದೀವಿ. ನೀರು ತುಂಬಾ ಫೋರ್ಸ್ ಆಗಿ ಹರಿತಾ ಇದೆ, ನೀವು ನೋಡ್ಬೋದು. ಈ ನೀರು ನಿಮಗೆ ಇಲ್ಲಿಂದ KRS ಗೆ ಹೋಗಿ ತಲುಪುತ್ತೆ. ಇಲ್ಲಿಂದ KRS ಗೆ 11 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ ಈ ಜಲಪಾತ ಇರೋದು 15 ಕಿಲೋಮೀಟರ್ ದೂರದಲ್ಲಿ. ನೀವು ನೋಡ್ತಾ ಇರ್ಬೋದು. ಈ ನೀರಿಗೆ ಯಾಕೆ ಬಲ್ಮುರಿ ಅಂತ ಕರೀತಾರೆ ಅಂತಂದ್ರೆ ಇದು ಬಲಕ್ಕೆ ತಿರುಗಿದೆ. ಯಾಕೆ ಇದನ್ನ ಬಲಕ್ಕೆ ತಿರುಗಿಸಿದ್ದಾರೆ ಅಂದ್ರೆ ಇಲ್ಲಿನ ರೈತರಿಗೆ ಇದೇ ಜೀವಾಳ. ಇಲ್ಲಿ ರೈತರು ತಮ್ಮ ಬೆಳೆಗೆ ಬೇಕಾಗಿರೋ ನೀರನ್ನ ಇಲ್ಲಿಂದಾನೇ ಸಪ್ಲೈ ಮಾಡ್ಕೊತಾರೆ. ಇದು ರೈತರಿಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಬಲ್ಮುರಿ ಫಾಲ್ಸ್ ಅಲ್ಲಿ ಬಲ್ಮುರಿ ಗಣಪತಿ ದೇವಸ್ಥಾನ ಕೂಡ ಇದೆ. ಏನಂತಂದ್ರೆ ಇಲ್ಲಿಂದ ಎಡಮುರಿ ಬಂದ್ಬಿಟ್ಟು 1-2 ಕಿಲೋಮೀಟರ್ ಅಂತೆ. ಸೊ ಬಲಮುರಿ ಮತ್ತೆ ಎಡಮುರಿ ಅಂದ್ರೆ ಬಲಕ್ಕೆ ತಿರ್ಕೊಂಡ ಕಾವೇರಿ ಹಾಗೂ ಎಡಕ್ಕೆ ತಿರ್ಕೊಂಡ ಕಾವೇರಿ. ಇದೇನಂತಂದ್ರೆ ಚೆಕ್ ಡ್ಯಾಮ್ ಅಂತಾರೆ. ಅಂದ್ರೆ ಇಲ್ಲಿನ ಕೃಷಿಕರಿಗೆ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ಅಣೆಕಟ್ಟೆ, ಚಿಕ್ಕ ಅಣೆಕಟ್ಟನ್ನ ಕಟ್ಟಿರೋವಂಥದ್ದು. ಇಲ್ಲಿ ಇದನ್ನ ಏನಂತಂದ್ರೆ ಮಳೆ ಇಲ್ದಿರೋ ಟೈಮಲ್ಲೂ ಕೂಡ ಜನಕ್ಕೆ ಇರಿಗೇಷನ್ಗೆ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ಎರಡು ಬಲಮುರಿ ಮತ್ತೆ ಎಡಮುರಿನ ಮ್ಯಾನ್ ಮೇಡ್ ಡ್ಯಾಮ್ನ ಮಾಡಿರೋಂಥ ಮ್ಯಾನ್ ಮೇಡ್ ಫಾಲ್ಸ್ ನ ಮಾಡಿರೋವಂಥದ್ದು. ಅದು ಆಕ್ಚುಲಿ ಫಾಲ್ಸ್ ಅಲ್ಲ, ಏನಂತಂದ್ರೆ ಡಿವಿಯೇಷನ್ ಆಫ್ ದ ನದಿ ಅಷ್ಟೇ. ಸೊ ಇವತ್ತು ನಾವು ಬಂದಿದ್ದೀವಿ, ಬನ್ನಿ. ಸೊ ಇದೇ ಗಣಪತಿ ದೇವಸ್ಥಾನಕ್ಕೆ ನಾವು ನೈವೇದ್ಯಕ್ಕೆ ಅಂತ ಏನೋ ಮಾಡ್ತಾ ಇದೀವಿ. ಹಂಗೆ ನಮ್ಮ ಫ್ರೆಂಡ್ಸಿಗೋಸ್ಕರನು ಮಾಡ್ತಾ ಇದೀವಿ. ಬನ್ನಿ ತೋರಿಸ್ತೀನಿ. ಆಕ್ಚುಲಿ ಈ ರಿಸರ್ವಾಯರ್ನ, ಇದು ಚಿಕ್ಕ ರಿಸರ್ವಾಯರ್. ಇದನ್ನ ವಿಶ್ವೇಶ್ವರಯ್ಯ ಅವರು ಪ್ಲಾನ್ ಮಾಡಿ ಕಟ್ಸಿದ್ದು ಅಂತ ChatGPT ಓದಿದ್ದು. ಬನ್ನಿ. ಸೊ ಅನ್ನ ಆಗಿದೆ. ಇವಾಗ ಏನ್ ಮಾಡ್ತಿದೀವಿ ಅಂತ ಇವಾಗ ಹೇಳ್ತೀನಿ. ಚಿತ್ರಾನ್ನಕ್ಕೆ ಅಂತ ಎಲ್ಲಾ ಸಾಮಗ್ರಿಗಳನ್ನ ತಂದಿದೀವಿ. ಬನ್ನಿ, ಹತ್ರ ಬನ್ನಿ. ಅಕ್ಕಿ, ಇದು ಪಂಚಾಮೃತ ಮಾಡೋದಕ್ಕೆ ಅಂತ ಬಾಳೆಹಣ್ಣು, ಉಪ್ಪು, ಸ್ವಲ್ಪ ಸಾಸಿವೆ ಉಪ್ಪು ಜೊತೆಗೆ ಮಿಕ್ಸ್ ಆಗಿದೆ, ಅದನ್ನ ಸಪ್ರೇಟ್ ಮಾಡಬೇಕು. ತರಕಾರಿ ಅಂತಂದ್ರೆ ಮೆಣಸಿಕಾಯಿ ಮತ್ತೆ ಬಾಳೆಹಣ್ಣು ಕಟ್ ಮಾಡೋದಕ್ಕೆ ಟ್ರೇ, ಅದಕ್ಕೆ ಏನೇನು ಬೇಕಾಗಿದೆ ಅದು. ಆಮೇಲೆ ಮೇನ್ ಬಂದ್ಬಿಟ್ಟು ನಾವು ಟಿಫಿನ್ ಬಾಕ್ಸ್ಗೆ ಅಂತ ಮಾಡ್ತಿರೋದು ನಂದು ಕ್ಲೌಡ್ ಕಿಚನ್ನು. ಇಲ್ಲಿ ನೋಡಿ. ಸೊ ಯಾಕೋ ಏನೋ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ಸ್ಬಿಟ್ಟು ಇದನ್ನ ತಗೊಂಡ್ಬಂದಿರೋದು. ಇದೇ ಬಾಕ್ಸಲ್ಲಿ ನಾವು ನೈವೇದ್ಯ ತಗೊಂಡೋಗಿ ಕೊಡೋಣ ದೇವ್ರಿಗೆ ಅಂತ ಅನ್ಕೊಂಡಿರೋದು. ಸುಮ್ಮನೆ ಕೊಡೋಣ ಅಂತ. ಏನೋ ನಮ್ಗೆ ಅಷ್ಟೆಲ್ಲ ದೇವ್ರು ಕೊಡ್ತಾನೆ ಅಂತಂದ್ರೆ ಅವನಿಗೆ ಒಂದು ಬಾಕ್ಸ್ ಕೊಡೋಣ ಅಂತ ಅನಿಸ್ತು ಅಷ್ಟೆ. ನಮ್ಮ ಟಿಫಿನ್ ಬಾಕ್ಸಲ್ಲಿ ನಾವು
ಇದಕ್ಕೆ ಏನೇನ್ ಬೇಕೋ ಆ ಸಾಮಗ್ರಿಗಳನ್ನ ತಂದಿದ್ದೀವಿ. ಇದು ದೇವಸ್ಥಾನದ ಶೈಲಿಯ ಸಾಸಿವೆ ಚಿತ್ರಾನ್ನ ಮಾಡಬೇಕು ಅಂತ ತಂದಿರೋದು. ಇದಕ್ಕೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್. ಒಂದು ಎಕ್ಸ್ಟ್ರಾ ಅನ್ಕೊಳ್ಳಿ. ಏನಂತಂದ್ರೆ ಹಸಿಮೆಣಸಿಕಾಯಿ, ಕೊತ್ತಂಬರಿ, ನಿಂಬೆಹಣ್ಣು, ತೆಂಗಿನಕಾಯಿ, ಸಾಸಿವೆ, ಜೀರಿಗೆ, ಶೇಂಗಾ ಅಷ್ಟೇ ಬೇಕಾಗಿರೋದು. ಏನೇನು ಬೇಕೋ ಎಲ್ಲ ತಂದಿದ್ದೀವಿ ನಾವು ಇವಾಗ. ಸೊ ಇವಾಗ ಎಲ್ಲದನ್ನು ಇಲ್ಲಿರೋ ನೀರಲ್ಲೇ ತೊಳೆದಿಟ್ಕೊಳ್ಳೋಣ. ಇದೇ ನೀರಲ್ಲೇ ತೊಳಿತಾ ಇರೋದು. ಮೇನ್ ಟಿಫನ್ ಬಾಕ್ಸ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಝೀರೋ ವೇಸ್ಟೇಜ್ ಅಥವಾ ಮಿನಿಮಲ್ ವೇಸ್ಟೇಜ್. ಈಗ ನಮ್ದು ಬಾಕ್ಸ್ ಕೂಡ ಬಂದ್ಬಿಟ್ಟು ಏನಂತಂದ್ರೆ ಬಗಾಸ್ ಬಾಕ್ಸು. ಇದು ಕೂಡ ಡಿಕಂಪೋಸ್ ಆಗೋ ಅಂಥದ್ದು. ಸೊ ಈಗ ಏನು ಮಾಡೋಣ ಅಂತಂದರೆ ಎಲ್ಲ ಏನೇನು ಬೇಕೋ ಚಿತ್ರಾನ್ನಕ್ಕೆ ಏನೇನು ಬೇಕೋ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದ್ರ ಜೊತೆಗೆ ನನಗೆ ಯಾಕೆ ಕುಕ್ಕಿಂಗ್ ಇಂಟ್ರೆಸ್ಟ್ ಬಂತು ಅಥವಾ ಏನೋ ಟಿಫಿನ್ ಬಾಕ್ಸ್ ಯಾಕೆ ಪ್ಯಾಷನೇಟ್ ಆಗಿ ಮಾಡಬೇಕು ಅನ್ಕೋತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ಹಸಿಮೆಣಸಿಗೆ ಎಲ್ಲ ತೊಳ್ಕೊಳ್ಳೋಣ. ಸೊ ಟಿಫಿನ್ ಬಾಕ್ಸು ಅನ್ನೋದು ನಾನು ನನ್ನ ಫ್ರೆಂಡ್ಸು ಅಥವಾ ಒಂದಿಬ್ರು ಫ್ರೆಂಡ್ಗಳು ತುಂಬಾ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಅನ್ಕೋತಿದ್ವಿ ಏನಾದ್ರು ಒಂದು ಫುಡ್ ರಿಲೇಟೆಡ್ ಮಾಡಬೇಕು ಅಂತ. ಬಟ್ ಏನೇ ಅಂದ್ರೂ ಏನ್ ಅನ್ಸೋದು ಅಂತಂದ್ರೆ ಮನೇಲಿ ಮಾಡಿದಷ್ಟು ಏನೋ ಚೆನ್ನಾಗಿ ಬರಲ್ವಲ್ಲ ಅಂತ. ಸೊ ಟಿಫಿನ್ ಬಾಕ್ಸ್ದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮ್ಮ ಸರ್ದು ಅದಕ್ಕೆ ಏನು ಟೇಸ್ಟ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದು ನಾನು. ಸೊ ನಮ್ಮಿಬ್ರು ಕೊಲಾಬ್ರೇಷನ್ ಅಲ್ಲಿ ಉಟ್ಕೊಂಡಿದ್ದು ಟಿಫನ್ ಬಾಕ್ಸ್ 3 ವೀಕ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ಏನಂತಂದ್ರೆ ಓನ್ಲಿ ಹೋಮ್ ಕುಕ್ಡ್ ಫುಡ್, ಅಂದ್ರೆ ಮನೇಲಿ ಏನ ನಾರ್ಮಲ್ ಆಗಿ ಮಾಡ್ತೀವಿ ಅದರಲ್ಲೂ ತುಂಬಾ ಸಿಂಪಲ್ ರೆಸಿಪೀಸ್ ಅಲ್ಲಿ ಟೇಸ್ಟಿಯಾಗಿ ಮನೇಲಿ ಮಾಡ್ಕೋಬಹುದು. ಸೊ ಅದನ್ನ ಜನಕ್ಕೆ ಮಾಡ್ಬೋದು. ನಮ್ಮ ಮನೇಲೆಲ್ಲ ನಾವು ತಿಂದಿರೋದ್ರಿಂದ ನಮ್ಮ ಮನೇಲಿ ಯಾವಾಗ್ಲೂ ನಮ್ಗೆ ರುಚಿಗೆ ಯಾವತ್ತೂ ಕೊರತೆ ಆಗಿಲ್ಲ. ಸೊ ಅದೇ ನಮ್ ದೊಡ್ಡಮ್ಮ ಚಿಕ್ಕಮ್ಮಂದ್ರು ಅಥವಾ ನಮ್ ಸರ್ ಅಪ್ಪ ಅಮ್ಮ ಎಲ್ಲಾರ ಮನೇಲೂ ನಮ್ದು ಮೇನ್ ಮೋಟೋ ಏನು ಅಂತಂದ್ರೆ ಎಲ್ಲಾರ ಅಮ್ಮಂದ್ರು ದೊಡ್ಡಮ್ಮಂದ್ರು ಚಿಕ್ಕಮ್ಮಂದ್ರು ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರ ರೆಸಿಪಿಗಳನ್ನ ನಮ್ಮ ಟಿಫನ್ ಬಾಕ್ಸ್ ಮುಖಾಂತರ ಸಿಂಪಲ್ ರೆಸಿಪಿಗಳು ಏನೋ ದೊಡ್ಡಮ್ಮ ಚಿಕ್ಕಮ್ಮಂದ್ರೆಲ್ಲ ಏನೇನು ಮಾಡ್ತಾರಲ್ವಾ ಅದ್ರದ್ದು ಸಿಂಪಲ್ ರೆಸಿಪಿಗಳನ್ನ ನಾನು ತಿಳ್ಕೊಂಡಿರೋದ್ ಲೆಕ್ಕದಲ್ಲಿ ಅದನ್ನ ನಮ್ಮ ಕಸ್ಟಮರ್ಸಿಗೆ ರೀಚ್ ಮಾಡಬೇಕು. ನಮ್ಮ ಟೇಸ್ಟ್ನ ಅವ್ರಿಗೆ ಟೇಸ್ಟ್ ಮಾಡಿಸಿ ಹೆಂಗಿರುತ್ತೆ ಅಂತ ನಾನು ಏನು ಚೆಕ್ ಅಂತ ಹೇಳ್ಬಾರ್ದು, ಅವ್ರನ್ನ ಖುಷಿ ಪಡಿಸಿದ್ರೆ ನಾವು ಖುಷಿ ಪಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇದನ್ನ ಮಾಡ್ತಾ ಇರೋದು. ಆಮೇಲೆ ನೀರು ಖಾಲಿಯಾಗಿತ್ತು. ನಿಮ್ಮ ಬೆಂಗಳೂರು ದೊಡ್ಡ ಲಿಕ್ಕರ್ ಸಾವುಕಾರ ಕೊಡೆ ಗೊತ್ತಲ್ವಾ, ಕೊಡೆಸ್ ಅವರು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಆ ದೇವಸ್ಥಾನ ನೀರು ಫುಲ್ ಖಾಲಿ ಆಗಿತ್ತು. ಆಸ್ ಇಟ್ ಇಸ್ ಬ್ಯಾಕ್ವರ್ಡ್ ಶಿಫ್ಟ್ ಮಾಡೋರೆ. ತುಂಬಾ ಚೆನ್ನಾಗಿ ಮಾಡೋರೆ. ಹಂಗೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲ ರೆಡಿ ಮಾಡಿ ಆಡ್ತಾ ಇನ್ನು ಸ್ವಲ್ಪ ಕೆಲಸ ಇತ್ತು. ಮೋದಿ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ಬೇಕು ಅಂತ ಲೆಕ್ಕ ಹಾಕೊಂಡಿದ್ದು. ಕಿಲೋಮೀಟರ್ ಮಗ ನೋಡ್ತಾವನೆ. ತುಂಬಾ ಚೆನ್ನಾಗಿದೆ ನೋಡ್ಕೊಂಡು. ಕನ್ನಂಬಾಡಿ ಕಟ್ಟೆ ಹಿಂಭಾಗ ವೇಣುಗೋಪಾಲ ದೇವಸ್ಥಾನ, ಅಲ್ಲಿಂದ ಭೂವಾರ ಸ್ವಾಮಿ ಅಂತ ಅದೇ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಅವರು ಪಕ್ಕದಲ್ಲಿ. ಅಲ್ಲಿ ಊಟ ಗಿಟ್ಟ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ರೆ. ಬಹಳ ಫೇಮಸ್ ದೇವಸ್ಥಾನ ಅದು. ಅಲ್ಲಿಂದ ವೇಣುಗೋಪಾಲ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಅಲ್ಲಿಂದ 5 ಕಿಲೋಮೀಟರ್ ಆಯ್ತದೆ. ಅಲ್ಲೇ ಊಟ ಗಿಟ್ಟ ಮಕ್ಕಳು ತುಂಬಾ ಚೆನ್ನಾಗಿದೆ. ಬಂದಕ್ಕೆ ಸಾರ್ಸ್ ಕಾಯ್ತದೆ ನೋಡಿ. ದಯವಿಟ್ಟು ಮಿಸ್ ಮಾಡಬೇಡಿ, ಬಂದು ಹೋಗ್ಬೇಡಿ. ಇಲ್ಲಿ ಬಂದು ಆಟ ಆಡ್ಕೊಂಡು ಹೋಗ್ಬೇಡಿ. ನಿಜವಾಗ್ಲೂ ಸಾರ್ಸ್ ಕಾಯ್ತದೆ ಖಂಡಿತ. ದೇವ್ರ ಮಕ್ಕಳು ದೇವ್ರ ಒಳಗೆ ಹೋಗ್ಬೇಡಿ.